ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಿಮ್ಮನ್ನ ಒಂದು ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಹೋಗಬೇಕಾದ್ರೆ ಕಂಡು ಬಂದಿರತಕ್ಕಂಥ ದೃಶ್ಯಗಳು, ಬೆಳಗಿನ ಸೂರ್ಯೋದಯ. ಹೋಗ್ತಾ ಇರಬೇಕಾದ್ರೆ ನಮ್ಮ ಏರಿಯಾದಲ್ಲಿ ಒಳ್ಳೊಳ್ಳೆ ರಂಗೋಲೆ ಬಿಟ್ಟಿದ್ರು, ಸಂಕ್ರಾಂತಿ ಸ್ಪೆಷಲ್ಲು. ಇಲ್ಲೊಂದು ರಂಗೋಲೆ, ನೆಕ್ಸ್ಟು ಅಲ್ಲೊಂದು ರಂಗೋಲೆ, ಒಂದಕ್ಕಿಂತ ಒಂದು ಸಕ್ಕದಾಗಿದ್ದು. ನೋಡ್ತಾ ಇದ್ದರೆ ಒಂಥರ ಚೆನ್ನಾಗಿತ್ತು. ಸೊ ಎಲ್ಲ ರಂಗೋಲೆ ನೋಡಿಕೊಂಡು ಚೆನ್ನಾಗಿದೆ. ಟಾಪೆಸ್ಟ್ ರಂಗೋಲೆ ಆಗಿತ್ತಿದು. ಸಂಕ್ರಾಂತಿ ಸ್ಪೆಷಲ್ ನಮ್ಮ ರಂಗೋಲಿ, ಪಕ್ಕದ ಮನೆ ರಂಗೋಲಿ, ಫ್ರೆಂಡ್ ಆ ಮನೆ ರಂಗೋಲಿ ಚೆನ್ನಾಗಿದೆ. ರಂಗೋಲಿ ಎಲ್ಲ ಸಂಕ್ರಾಂತಿ ಸ್ಪೆಷಲ್. ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಬಂತು, ಒಂದು ಡೈಲಿ ಪಾಸ್ ತೊಗೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೆ. ಬಸ್ ಚೇಂಜ್ ಮಾಡಿದೆ. ಬಸ್ದಾಗ ಕನ್ನಡ ರಾಜ್ಯೋತ್ಸವ ಡೆಕೋರೇಷನ್ ಮಾಡಿದ್ದು ಇನ್ನೂ ಹಂಗೆ ಇತ್ತು, ಚಂದ ಕಾಣತ್ತಿತ್ತು. ಮತ್ತು ಇನ್ನೊಂದು ಕಡೆ ಖಾಲಿ ಬಸ್ನಾಗ ಹೊಂಟು ಆ ಕಡೆ ಈ ಕಡೆ ನೋಡಿದ್ರಾಗ ಕೆಂಗೇರಿ ಬಂದ್ಬಿಡ್ತು. ಇಲ್ಲಿ ನಮ್ಮ ಫ್ರೆಂಡ್ ಬಂದ, ಅವನು ನಾನು ಬಸ್ಸಾಗ ಹಚ್ಚಿದ್ವಿ. ಇವನ್ನ ನೋಡ್ರಿ ನಮ್ಮ ಫ್ರೆಂಡು ಕೆಂಗೇರಿ ಮೋರಿ ಒಳಗಿರ್ತಾನೆ ಇವ. ನಾವು ಕೆಂಗೇರಿಯಿಂದ ಸೋಂಪುರ್ಗೆ ಹೊಂಟೇವಿ. ಬರ್ತಿದ್ದಂಗೆ ನಾವು ಮೊದಲು ಮಾಡಿದ್ದೇನೆಂದ್ರಿ ಇದೇ ನೋಡ್ರಿ ಫಸ್ಟ್ ಕೆಲಸ, ನಾಷ್ಟ ಮಾಡಿದ್ವಿ. ಬನ್ನಿ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವಸ್ಥಾನ ತೋರಿಸ್ತೀನಿ. ಇದೇ ನೋಡಿ ಫ್ರೆಂಡ್ಸ್ ದೇವಸ್ಥಾನ, ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಇವತ್ತು ಜಾತ್ರೆ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದ್ರೆ, ಈ ದೇವಸ್ಥಾನಕ್ಕೆ ಬಂದವರಿಗೆ ಒಂದು ಕಡಲೆಕಾಯಿ ಪಾಕೆಟ್ಟು ಮತ್ತು ಒಂದು ಕಬ್ಬು ಕೊಟ್ಟು ಕಳಿಸ್ತಾರೆ ಹೋಗ್ಬೇಕಾದ್ರೆ. ಸೊ ಇದ್ರ ವಿಶೇಷ ಆಗಿರುತ್ತಿದ್ದು. ಬನ್ನಿ ಇವಾಗ ಒಳಗಡೆ ಕರ್ಕೊಂಡೋಗಿ ದೇವಸ್ಥಾನ ನೋಡಿಸ್ತೀನಿ ನಿಮಗೆ. ಇದು ಎಂಟ್ರೆನ್ಸು. ಒಳಗಡೆ ಹೋಗ್ತಾ ಇದ್ವಿ ದೇವ್ರ ದರ್ಶನಕ್ಕೆ. ಸೊ ಜನ ಸ್ವಲ್ಪ ಲೈಟಾಗಿ ಕಡಿಮೆ ಇದ್ದರು. ಮಾರ್ನಿಂಗ್ ಬೇಗನೆ ಹೋಗಿದ್ವಿ ನಾವು ದೇವಸ್ಥಾನ ದರ್ಶನ ಮಾಡಬೇಕು ಅಂತ. ಸೊ ಹೋದ್ವಿ ಒಳಗಡೆ. ಇದು ದೇವಸ್ಥಾನ. ದೇವರು ಅಲಂಕಾರ ಚೆನ್ನಾಗಿ ಮಾಡಿದರು, ಸಖತ್ತಾಗಿತ್ತು. ಒಳ್ಳೆ ದೇವ್ರ ದರ್ಶನ ಆಯಿತು ನಮಗೆ. ಇದೇ ನೋಡ್ರಿ ತೇರು. ಜಾತ್ರೆ ಫುಲ್ ಜೋರು ಮಾಡಕತ್ತಾರ. ಈಗ ಈ ತೇರು ಎಳಿತಾರ. ನಾವು ಒಂಚೂರು ಎಳಿಮಂತೇಳಿ ನಿಂತೇವಿ. ಈ ತೇರು ಎಳೋದಕ್ಕೆ ಈ ತೇರು ಫುಲ್ಲು ಆ ದೇವಸ್ಥಾನದ ಒಂದು ರೌಂಡ್ ಆಗ್ತೈತ್ರಿ. ಆ ರೌಂಡ್ ಹಾಕಿದ್ಮೇಲೆ ಮತ್ತೆ ದರ್ಶನಕ್ಕೆ ಬಿಡ್ತಾರೆ ಜನನ್ನ. ನಮ್ಮ ಮಾವ ಕರ್ಕೊಂಡು ಬಂದಿಲ್ಲ, ಬಿಸ್ಲಾಗ ನಿಂದಿರ್ಸ್ಬಿಟ್ಟಾನ ಕ್ಯೂ ಅಂತೇಳಿ. ಮತ್ತು ಇನ್ನೊಂದು ರೌಂಡ್ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೊಂಟಿವ್ರಿ ನಾವು ಒಳಗೆ. ಈ ಸತಿ ದರ್ಶನ ಮಾಡಿಕೊಂಡು ಆ ಕಡಲೆಕಾಯಿದು ಪಾಕೆಟ್ ಇಸ್ಕೊಂಡು ಒಂದು ಕಬ್ಬು ತೊಗೊಂಡು ಹೋಗ್ಬೇಕಂತೇಳಿ ಒಳ್ಳೆ ಬಂದೇನಿ ರೀ. ನಾನು ನಮ್ಮ ದೋಸ್ತರು ಬಂದೇವಿ. ಈಗ ಒಳಗೆ ಹೊಂಟಿವ್ರಿ, ದರ್ಶನ ಮಾಡ್ತೀವಿ, ತೋರಿಸ್ತೀನಿ ಒಳಗಡೆ. ಮತ್ತು ಸೆಕೆಂಡ್ ದರ್ಶನ. ಆಗಲೇ ಜನ ಭಾಳ ಕಡಿಮೆ ಇದ್ದರು, ಈಗಂತೂ ಸಿಕ್ಕಾಪಟ್ಟಿ ಜನ ಅದ ರೀ. ದೇವ್ರ ದರ್ಶನ ಆಯಿತು. ಭಾಳ ಜನ ಅದ ರೀ. ದರ್ಶನ ಮುಗಿಸ್ಕೊಂಡು ಮತ್ತೆ ಈಗ ಹೊರಗೆ ಬರ್ತೀವಿ. ಮುಂದೆ ಈಗ ಕಡ್ಲೆಕಾಯಿ ಪಾಕೆಟ್ ಇಸ್ಕೊಳ್ಳೋದು ನೋಡ್ರಿ. ಇಲ್ಲೆಲ್ಲ ಮಂದಿ ಭಾಳ ನಿಂತಾರ್ರಿ ಕಡ್ಲೆಕಾಯಿ ಪಾಕೆಟ್ಗೋಸ್ಕರ. ಸಿಕ್ಕಾಪಟ್ಟಿ ಮಂದಿ ಬರ್ತೈತ್ರಿ ಇಲ್ಲಿಗೆ. ಇದೇ ವಿಶೇಷ ಆಗಿರ್ತೈತಲ್ರಿ ಇಲ್ಲಿ ಕಡ್ಲೆಕಾಯಿದು. ಅದನ್ನು ತೊಗೊಂಡು ಹೋಗಿ ಕ್ಯೂ ಹಚ್ಚಿ ನಿಂತಿರ್ತಾರೆ ರೀ. ನಮಗೂ ಬಂತು ರೀ ಪಾಳೆ, ತೊಗೊಂಡ್ವಿ. ಮತ್ತು ಮುಂದೆ ಬಂದೀವಿ ರೀ. ಇಲ್ಲಿ ಕಬ್ಬು ಕೊಡ್ತಾರೆ ರೀ. ಒಂದು ಕಬ್ಬು ತೊಗೊಂಡು ಹೊಂಟುಬಿಟ್ರು ನೋಡ್ರಿ ಎಲ್ಲರೂ. ನೋಡ್ರಿ ಇದು ಜಾತ್ರೆ ಭಾಳ ಚಂದ ನಡಿತೈತ್ರಿ ಇದು. ನೋಡ್ರಿ ನಾನು ಒಂದು ಕಬ್ಬು ತೊಗೊಂಡ್ಬಂದೇನೆ. ಇದೆಲ್ಲ ಕಬ್ಬು ತೊಗೊಂಡು ಕೇರಿ ಈ ಕಡೆ ಬಂದು ಕೇರಿ ಕಬ್ಬೆಲ್ಲ ಮುರಿದು ಅವ್ರವ್ರ ಬ್ಯಾಗ್ ಹಾಕ್ಕೊಂಡು ಹೋಗ್ತಾರ್ರಿ. ಇದು ಒಂದು ಲಾಸ್ಟ್ ಫೈನಲ್ ವ್ಯೂ. ದೇವ್ರದ್ದೆಲ್ಲ ದರ್ಶನ ಆಗಲಿ ಅಂತೇಳಿ ಮಾಡೀನಿ. ಮಸ್ತ್ ಕಾಣ್ಕತ್ತಿತ್ತು ದೇವರೆಲ್ಲ. ತೇರೆಲ್ಲ ಮಸ್ತ್ ಮಾಡ್ಯಾರ್ರಿ. ಈ ತೇರು ಬಂದು ನಮ್ಮ ಯಡಿಯೂರಪ್ಪ ತಾತ ಇದ್ದಾರಲ್ಲ, ಅವ್ರ ಮಗ ಕೊಟ್ಟಿರೋದ್ರಿ ಇದು. ಇದು ಫುಲ್ ಜಾತ್ರೆ ವಿಶೇಷ. ಭಾಳ ಚಂದ ಕಾಣಾಕೈತಿ ದೃಶ್ಯಗಳು. ನೋಡ್ರಿ. ಇದು ಇವತ್ತಿನ ಜಾತ್ರೆ ಜಲಕ್ಕಾಗಿತ್ತು ರೀ. ನೆಕ್ಸ್ಟ್ ಇವಾಗ ಅಲ್ಲಿ ಮುಂದೆ ಫಂಕ್ಷನ್ಗೆ ಹೋಗೊಂಬರ್ರಿ. ಇದು ನೋಡ್ರಿ ಫಂಕ್ಷನ್ನು. ಹಾಡು ಆಡಕತ್ತಿದ್ದಲ್ರಿ ಅಕ್ಕ, ಭಾಳ ಚಂದ ಆಡಕತ್ತಿದ್ರು. ಅಕ್ಕನ ಹಾಡು ಕೇಳ್ಕೊಂಡು ಕೂತಿದ್ದೀವಿ ರೀ. ಮತ್ತು ನಮ್ಮ ತಾತರು ಬರ್ತಾರೆ ರೀ ನೆಕ್ಸ್ಟ್. ತಾತರ ಆಗಮನ ಆಯ್ತು ರೀ. ಅವ್ರದ್ದು ಒಂಚೂರು ಪ್ರೋಗ್ರಾಮ್ ನೋಡ್ಕೇರಿ ಅಲ್ಲಿಂದ ಮತ್ತೆ ಜಾಗ ಖಾಲಿ ಮಾಡಿದ್ದೀವಿ ರೀ ನಾವು. ಮುಗಿಸ್ಕೊಂಡು ಮನೆ ಕಡೆ ಬರ್ಬೇಕಲ್ರಿ ಜಾತ್ರೆ ಮುಗಿಸ್ಕೊಂಡು. ಜಾತ್ರೆ ಮುಗಿಸ್ಕೊಂಡು ವಾಪಸ್ ಹೊರಟೋಗ್ತಾ ಇದ್ದೀವಿ.